ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಹೇಳೋಕೆ ಹೋಗ್ತಾ ಇರೋದು ನಮ್ಮ ಜೀವನ ಚರಿತ್ರೆ ಉದ್ಧಾರ ಮಾಡುವ ಭಗವದ್ಗೀತೆ ಬಗ್ಗೆ. ನಾವು ಇವತ್ತು ಫಸ್ಟ್ನೇ ಚಾಪ್ಟರ್ನಲ್ಲಿ ಬರುವ ಒಂದು ಏನು ವಿಶೇಷತೆ ಇದೆ ಭಗವದ್ಗೀತೆಯಲ್ಲಿ, ಇದು ಓದಿದರೆ ಏನು ನಮ್ಮ ಜೀವನಕ್ಕೆ ಲಾಭವಿದೆ ಅಂತ ತಿಳ್ಕೊಳ ಬನ್ನಿ. ಫಸ್ಟ್ನೇ ಚಾಪ್ಟರ್ಲ್ಲಿ ಬರೋದು, ಹೇ ಕೃಷ್ಣ ಕರುಣಿಸಿದ್ದೀನು ದಿನ ಬನುದ್ದೆ ಜಗತ್ಪತೆ, ಗೋಪೀಶೇ ಗೋಪಿಕಾ ಕನ್ನಕ್ತ ರಾಧ ಕನಕ್ತ ನಮೋ ಸುತೆ. ಇದರ ಅರ್ಥ ಏನಪ್ಪ ಅಂದರೆ, ನನ್ನ ಪ್ರೀತಿಯ ಕೃಷ್ಣನೇ, ನೀನು ದೀನಬಂಧು ಮತ್ತು ಸೃಷ್ಟಿಯ ಮೂಲ. ನೀನು ಗೋಪಿಯರ ಈಶ ಆದ ರಾಣಿಯನಲ್ಲ. ನಿನಗೆ ನನ್ನ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಅಂತ ಫಸ್ಟ್ ಚಾಪ್ಟರಲ್ಲಿದೆ. ನೆಕ್ಸ್ಟ್ ಚಾಪ್ಟರ್ನ ನಾನು ನಿಮಗೆ ನಾಳೆ ಹೇಳ್ತೀನಿ. ಓಕೆ, ಬಾಯ್.